ನಮ್ಮ ಕಡೆ ಸಾಕಿದ ಪ್ರಾಣಿಗಳು ಬಹಳ ಚಂದ ನಿಯತ್ತಿನಿಂದ ಇರಾಕತ್ತಾವ. ಕಚ್ಚಿ ವಿಷವೇರಿಸುವ ಹಾವೆ, ಕಚ್ಚದೆ ಕೊಲ್ಲುವ ಮನುಷ್ಯನ ಬಗ್ಗೆ ಎಚ್ಚರಿಕೆ. ಕಚ್ಚಿ ವಿಷವೇರಿಸುವ ಹಾವೆ, ಕಚ್ಚದೆ ಕೊಲ್ಲುವ ಮನುಷ್ಯನ ಬಗ್ಗೆ ಎಚ್ಚರಿಕೆ. ಕಡಿದು ಕೊಲ್ಲುವ ವ್ಯಾಘ್ರವೇ, ಕಡಿಯದೆ ಕೊಲ್ಲುವ ಮನುಷ್ಯನ ಬಗ್ಗೆ ಎಚ್ಚರಿಕೆ. ಇವತ್ತ ಕಾಂಕ್ರೀಟ್ ರೋಡ್ನೊಳಗೆ ಚುಚ್ಚು ಮುಳ್ಳಿಲ್ಲ, ಕಚ್ಚು ಹಾವಿಲ್ಲ. ಚುಚ್ಚು ಮುಳ್ಳಿಲ್ಲ, ಕಚ್ಚು ಹಾವಿಲ್ಲ, ಆದ್ರೂ ಸಹಿತ ಮನುಷ್ಯ ಹೆದರ್ಕೊಂಡು ಬದುಕಾಕತ್ತಾನ. ಯಾರಿಗೆ? ಅಲ್ಲಿ ಹಾವಿನ ಭಯ ಇಲ್ಲ, ಅಲ್ಲಿ ಮುಳ್ಳಿನ ಭಯ ಇಲ್ಲ, ಮನುಷ್ಯರ ಬಗ್ಗೆನ ಬಲೆ ಅದ. ಯಾವ್ದಾದ್ರು ಪ್ರಾಣಿ ನೋಡ್ರಿ ನೀವು, ಒಂದರ ಪ್ರಾಣಿ ಬೆಕ್ಕು ನನಗೆ ಹಸುವಾಗೈತೆ ಅಂತ ತಿಳ್ಕೊಂಡು ಬೆಕ್ಕು ಕೊಂದು ತಿಂದಿದ್ದೆಲ್ಲ ರೈತಿ ಇಲ್ಲ. ಬೆಕ್ಕು ತನಗೇನಾದ್ರೂ ಆಗೈತೆ ಅಂದ್ರೆ ಬೆಕ್ಕನ್ನು ಕೊಂದಿಲ್ಲ, ಹಾವನ್ನ ಕೊಂದಿಲ್ಲ, ಶಿವವನ್ನು ಬೇಟೆ ಆಡಿಲ್ಲ. ಪರಸ್ಪರ ಯಾವ ಪ್ರಾಣಿಗಳು ತಮಗೆ ಯಾವುದು ಬೇಟೆಯನ್ನು ಆಡೋದಿಲ್ಲ, ಅವು ಮತ್ತೊಂದು ಪ್ರಾಣಿ ಬೇಟೆ ಆಡ್ತಾವ. ಆದ್ರೆ ಮನುಷ್ಯ ಮಾತ್ರ ಹಿಂಗದನಲ್ಲ, ತನಗೇನಾದ್ರೂ ಒಂದಿಷ್ಟು ಪ್ರಸಂಗ ಬಂತು ಅಂದ್ರೆ ಸ್ವತ್ತು ಮನೆಯಾಗಿದ್ದ ತಂದೆ ತಾಯಿಯನ್ನು ಕೊಲ್ಲೋದಕ್ಕೂ ಹೆಸೋದಿಲ್ಲ, ಅಣ್ಣತಮ್ಮರನ್ನು ಕೊಲ್ಲೋದಕ್ಕೆ ಹೆಸೋದಿಲ್ಲ. ಹಂಗೇನಾದ್ರೂ ಅವನ ಆಸ್ತಿ ನಂದಾಕೈತೆ ಅಂದ್ರೆ ಏನು ಮಾಡೋಕ್ಕೆ ಹೆಸಲಾರ್ದಂತಹ ಅಪರೂಪದ ಜೀವಿ ಅಂದ್ರೆ ಅದು ಮನುಷ್ಯ ಜೀವಿ ಒಂದೇ ಅನ್ನುವಂಥದ್ದು. ಎಷ್ಟು ವಿಷ ತುಂಬ್ಕೊಂಡ್ಬಿಟ್ಟಾನಂತಂದ್ರೆ ಮನುಷ್ಯ ವಿಚಿತ್ರ ವಿಷ ತುಂಬ್ಕೊಂಡ್ಬಿಟ್ಟ.